ಹಾಯ್ ಹರ್ಷಿತಾ. ಹಾಯ್ ಅಕ್ಕ. ಇವತ್ತೊಂದು ಚಾಲೆಂಜ್ ತಂದಿದ್ದೀನಿ. ಹೌದಾ, ಏನು? ಏನು ಅಂತ ಹೇಳಿದ್ರೆ, ಹುಡುಗಿರ್ಗೆಲ್ಲ ಈ ಸ್ನಾಕ್ಸ್ ತುಂಬಾ ಇಷ್ಟ. ಹೌದು. ಯಾವ ಸ್ನಾಕ್ಸ್ ಅಂತ ಗೆಸ್ ಮಾಡು ನೋಡೋಣ. ಅದೇ ಚಾಲೆಂಜ್ ಇವತ್ತೊಂದು. ಯಾವ್ದು ಇಷ್ಟ ಅಂದ್ರೆ ಔಟ್ಸೈಡ್ ಫುಡ್ಸ್ ಅಲ್ವಾ? ಔಟ್ಸೈಡ್. ಯಾವ್ದು ಹೇಳು ನೋಡೋಣ. ಪಿಜ್ಜಾ, ಬರ್ಗರ್, ನೋ ಮಸಾಲ ಪುರಿ. ನೋ, ಸ್ವಲ್ಪ ಹತ್ರ ನೀವು. ಗೋಲ್ಗಪ್ಪ. ಯಸ್, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಹೌದಾ? ಬಟ್ ಇವತ್ತಿನ ಚಾಲೆಂಜ್ ಏನ್ ಗೊತ್ತಾ, ನಾನು ಆಲ್ಮೋಸ್ಟ್ 4 ಪ್ಲೇಟ್ ಪಾನಿಪುರಿ ತಂದಿದ್ದೀನಿ, ಅಂದ್ರೆ ಗೋಲ್ಗಪ್ಪ. ಸೊ ಇಬ್ರಿಗೆ ಚಾಲೆಂಜ್, ಇಬ್ರು ಜಾಸ್ತಿ ಯಾರು ತಿಂತಾರೆ ಅಂತ. ಓಕೆನಾ? ಓಕೆ. ಪಾನಿಪುರಿ ರೆಡಿ ಇದೆ, ಸೊ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಓಕೆ. ಓಕೆ, ಚಾಲೆಂಜ್ ಅಂತ ಕೊಟ್ಬಿಟ್ರಿ. ಇವಾಗ ವಿನ್ ಆದ್ರೆ ಏನ್ ಗಿಫ್ಟ್ ಮಾಡ್ತೀರಾ? ನಾನು ಫಸ್ಟ್ ನೀನೇನ್ ಗಿಫ್ಟ್ ಮಾಡ್ತೀನಿ ನನ್ಗೆ? ಓಕೆ, ನೀವ್ ವಿನ್ ಆದ್ರೆ ನಾನ್ 10 ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ಔಟ್ಸೈಡ್. ಓಕೆನಾ? ಓಕೆ, ಸೊ ನಾನ್ ವಿನ್ ಆದ್ರೆ ನೀನು 10 ಸಬ್ಸ್ಕ್ರೈಬರ್ ಮಾಡ್ಕೊಡ್ತೀರ. ಓಕೆ, ನೀನ್ ವಿನ್ ಆದ್ರೆ ನಾನು ಈಗ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಓಕೆ, ಏನ್ ಬೇಕಾದ್ರೂ ತಗೋ. ಓಕೆನಾ? ಡನ್. ಹಾಗಾದ್ರೆ ಪಾನಿಪುರಿ ಚಾಲೆಂಜ್ ಶುರು ಮಾಡೋಣ. ರೆಡಿ. ಈಗ ಏನ್ ಗೊತ್ತಾ ಅರ್ಷಿತಾ, ಇದ್ರಲ್ಲಿ 4 ಪ್ಲೇಟ್ ಇದೆ. ಆಯ್ತಾ? ಇದು ನಿಮ್ಗೆ, ಇದು ನನ್ಗೆ. ಇದ್ರಲ್ಲಿ 5 ಶೇರಿಂಗ್. ಓಕೆ, ಆಯ್ತಾ? ರೂಲ್ಸ್ ಏನ್ ಗೊತ್ತಾ? ಏನು? ಒಂದು ಪುಡಿನ ಪುಡಿ ಮಾಡ್ಬಾರ್ದು, ಪುಡಿ ಮಾಡ್ಬಿಟ್ಟು ತಿನ್ಬಾರ್ದು. ಆಯ್ತಾ? ಸೆಕೆಂಡ್ ಬಂದು ಪಾನಿಪುರಿ ಹಾಕೋ ಇದು ತಿನ್ಬೇಕು, ಹಾಗೆ ತಿನ್ಬಾರ್ದು. ಥರ್ಡ್ ರೂಲ್ಸ್, ನೋ ಟೈಮ್ ವೇಸ್ಟ್. ಓಕೆ, ಸ್ಟಾರ್ಟ್ ಮಾಡೋಣ. ವಾ, ಹೇಗ್ ತಿನ್ನೋದು? ಇಲ್ಲ, ಏನ್ ಗೊತ್ತಾ, ಆಕ್ಚುಲಿ ಗರ್ಲ್ಸ್ಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಹೌದು ಅಲ್ವಾ? ಸೊ ಏನೋ ಒಂಥರ ಕ್ರೇಜ್ ಇರುತ್ತೆ ಪಾನಿಪುರಿ ತಿನ್ನಕ್ಕೆ. ಸ್ಟಾರ್ಟ್ ಮಾಡೋಣ. ಶುರು ಮಾಡೋಣ. ಓಕೆ, ಈಗ ಟೈಮ್ ಎಷ್ಟು? ಕರೆಕ್ಟ್ 6:05 ಸ್ಟಾರ್ಟ್ ಮಾಡ್ತಾ ಇದೀವಿ. ನೋಡೋಣ ಎಷ್ಟು ತಗೋತೀವಿ ಅಂತ. ಓಕೆ. ಓಕೆ, ಸೊ ನಂದೇ ಫಸ್ಟ್. ಹರ್ಷಿತಾಗಂತೂ ನಗು ಬರ್ತಾ ಇತ್ತು. ನಾವಿಬ್ರು ತುಂಬಾನೇ ನಕ್ಕಿದ್ದೀವಿ. ಮಕ್ಕಳು ಬರೀ ನಮ್ಮನ್ಗೆ ನೋಡ್ತಾ ಇದ್ರೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ. ಸೊ ನಮಗೂ ತುಂಬಾನೇ ನಗು ಬರ್ತಾ ಇತ್ತು. ಆಶು ನೋಡಿ ಅವ್ರ ಅಮ್ಮನ್ನೇ ನೋಡ್ತಾ ಇದ್ದಾಳೆ. ಗೊತ್ತಾಗುತ್ತಾ ನಾವ್ ಎಷ್ಟು ಪೂರಿ ತಿಂತೇವೆ ಅನ್ನೋದು? ಹೌದು. ಅಮ್ಮ, 2 ಸಾಕಾಗ್ಬಿಡ್ತಿದೆ. ಟೈಮಿಂಗ್ ಇಲ್ಲ, ನಿಧಾನ ತಿನ್ಬೋದು. ಆಯ್ತಾ? ಬೋರ್ ಅಂತ ಹೇಳೋಣ, ಗೇಮ್ ಆಡೋಣ. ಓಕೆ. ಹೌದು, ಏನಾದ್ರು ಗೇಮ್ ಆಡ್ಕೊಂಡು ತಿನ್ನೋಣ. ಏನ್ ಗೇಮ್ ಆಡೋಣ? ಓಕೆ, ಯಾರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಒಂದು ಜಸ್ಟ್ ಕ್ವಶನ್, ರ್ಯಾಪಿಡ್ ಕ್ವಶನ್ ತರ ಮಾಡೋಣ. ಓಕೆ. ಪೂರಿ ತುಂಬಾ ದೊಡ್ಡದಾಯ್ತು. ನಾವು ಯಾವಾಗ್ಲೂ ಪಾನಿಪುರಿನ ಇಷ್ಟಪಟ್ಟು ತಿಂತಾ ಇದ್ವಿ. ಹೌದು, ಕಷ್ಟಪಟ್ಟು ತಿಂತಿದೀವಿ. ಓಕೆ, ನಾನೇ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಸಿಂಪಲ್ ಕ್ವಶನ್. ನನ್ಗೆ ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ? ನಿಮ್ಗಂತ ವೆಜ್ ಇಷ್ಟ. ಈಗ ಈಗ ವೆಜ್ ಇಷ್ಟನಾ ಅಂತ ಹೇಳಿ. ನಿಮ್ಗಂತ ನಾನ್ ವೆಜ್.
ಇಷ್ಟ. ಈಗ ನಮ್ಮ ಪೂರಿ ಅಂತ ಬಂದಿದೆ. ಇಬ್ರು ಪ್ಲೇಟ್ ಎಕ್ಸ್ಟ್ರಾ ಮಾಡ್ಕೊಡೋಣ. ಇಲ್ಲಪ್ಪ, ನೀವಿನ್ನು ಸ್ಲೋ ಆಗಿ ತಿಂತಿದ್ದೀರಾ. ನಾನು ಹೇಳಿಲ್ವಾ ಯಾವಾಗ್ಲೂ ಪಾನಿಪುರಿ ಇಷ್ಟಪಟ್ಟು ತಿಂತಿದ್ವಿ, ಈಗ ಕಷ್ಟಪಟ್ಟು ತಿಂತಾರೆ. ನಾನಂತೂ ಪದೇ ಪದೇ ಎದ್ದು ಹೋಗ್ತಾನೆ ಇದ್ದೆ. ಈ ಮಕ್ಕಳು ಒಂದೇ ವಸ್ತುಗೆ ಗಲಾಟೆ ಆಡ್ತಾಯಿದ್ರು, ಒಂದೇ ವಸ್ತು ಇಬ್ರಿಗೂ ಬೇಕು ಅಂತ ಗಲಾಟೆ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಪದೇ ಪದೇ ಎದ್ದು ಹೋಗ್ತಾ ಇದ್ದೆ. ನೋಡಿ ಈಗ ಆಶು ಕೂಡ ಬಂದ್ಲು. ಈಗ ಇಬ್ಬರು ಬಂದು ನಮ್ಮನ್ನು ಸತಾಯಿಸ್ತಾರೆ. ಅವಳು ಪ್ರತಿ ಸಲನೂ ಪಾನಿಪುರಿ ಇಷ್ಟಪಡ್ತೀನಿ ಅವಳು, ಈ ಸಲ ಯಾಕೋ ಬೇಡ ಬೇಡ ಅಂತ ಹೇಳ್ತಾ ಇದ್ಲು. ನೋಡಿ ಇವ್ರು ಎಷ್ಟು ಸತಾಯಿಸ್ತಾ ಇದ್ದಾರೆ ಅಂತ. ಓಕೆ, ನಾನ್ ನಿಮ್ ಕ್ವಶನ್ ಕೇಳ್ತೀನಿ. ಓಕೆನಾ? ನನ್ ಮದ್ವೆ ಶಾಪಿಂಗ್ ಮಾಡ್ಬೇಕಾದ್ರೆ ನೀವು ಬಂದಿದ್ರಿ. ಆಗ ನನ್ನ ಸ್ಯಾರಿ ಎಲ್ಲ ಎಲ್ಲಿ ತಗೊಂಡೆ, ಯಾವ ಶಾಪ್ ಅಲ್ಲಿ ತಗೊಂಡೆ? ಮೈಸೂರಲ್ಲಿ. ಇದು ಹೇಳ್ತೀನಿ ಇದು ರಾಜಶ್ರೀ. ಕರೆಕ್ಟ್, ಹೌದು. ಓಕೆ, ನಾನ್ ನಿಮ್ ಕ್ವಶನ್ ಕೇಳ್ತೀನಿ. ಏನ್ ಗೊತ್ತಾ, ನೀವು ನನ್ ಫಸ್ಟ್ ಟೈಮ್ ನೋಡಕ್ ಬಂದಾಗ ನಿಮ್ಗೆ ಏನಿತ್ತು ಒಪಿನಿಯನ್ ನನ್ ಬಗ್ಗೆ? ಅಂದ್ರೆ ವಾರ್ಗಿತಿ ಅಲ್ವಾ, ಇವಾಗ ನೆಕ್ಸ್ಟ್ ಹೆಂಗಪ್ಪ, ಹೇಗ್ ಅಟ್ಯಾಚ್ಮೆಂಟ್ ಆಗ್ತಾರೋ ಇಲ್ವೋ, ಹೇಗಿರುತ್ತೆ ಬಾಂಡಿಂಗ್ ಅದ್ರೆಲ್ಲ ಇರುತ್ತೆ ಅಲ್ವಾ? ಏನ್ ಅನ್ಕೊಂಡ್ರಿ ನಂಗ್ ನೋಡ್ದಾಗ ಫಸ್ಟ್ ಟೈಮ್? ಆಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಎಂಗೇಜ್ಮೆಂಟ್ ಅಲ್ಲಿ. ಈ ಮಕ್ಳ ಗಲಾಟೆಯಲ್ಲಿ ಕ್ಯಾಮ್ರಾ ಅಲೈನ್ಮೆಂಟ್ ಮಿಸ್ ಆಗಿರೋದೇ ಗೊತ್ತಾಗಲಿಲ್ಲ. ಆಮೇಲೆ ನೋಡ್ತಾ ಇದ್ದೀವಿ ಕ್ಯಾಮ್ರಾ ಅಲೈನ್ಮೆಂಟ್ ಮಿಸ್ ಆಗೋಗಿದೆ. ಮತ್ತೇನು ಮಾಡೋಕ್ಕಾಗತ್ತೆ, ಮತ್ತೆ ಆ ಸೀನೆಲ್ಲ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬಿಡು ಅಂತ ಮತ್ತೆ ಸುಮ್ಮನಾದ್ವಿ. ಆ್ಯಕ್ಚುಲಿ ನಾವು ಆಚೆ ಕಡೆ ಹೋಗಿ ಅನ್ಲಿಮಿಟೆಡ್ ಚಾಲೆಂಜ್ನ ತೊಗೋಬೇಕು ಅಂತ ಇದ್ದಿದ್ದು. ಬಟ್ ಈ ಮಕ್ಳ ಗಲಾಟೆಯಲ್ಲಿ ಆಗಲ್ಲ, ಯಾಕಂದರೆ ಅಲ್ಲಿ ಓಡೋಗ್ಬಿಡ್ತಾರೆ, ಇಲ್ಲಿ ಓಡೋಗ್ಬಿಡ್ತಾರೆ, ತಿನ್ನಕ್ಕೆ ಬಿಡಲ್ಲ, ಆ ಥರ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಸದ್ಯಕ್ಕೆ ಈ ಥರ ತೊಗೊಳ್ಳೋಣ, ನೆಕ್ಸ್ಟ್ ಟೈಮು ಅನ್ಲಿಮಿಟೆಡ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡಿ ಈಗಲೇ ಮಕ್ಕಳು ಎಷ್ಟು ತರಲೆ ಕೆಲಸ ಮಾಡ್ತಿದ್ದಾರೆ ಅಂತ. ಅಷ್ಟು ಬೇಗ ವಂಶ ಬಂದು ಪಾನಿಪುರಿ ಎಲ್ಲ ಚಲ್ಬಿಟ್ಲು ಪಾನಿ. ಸರಿ ಅಂತ ಬೇರೆ ಗ್ಲಾಸಲ್ಲಿ ಹಾಕೊಂಡು ತಗೊಂಡೆ. ಮತ್ತೆ ನಿಂಗೆ ಲೇಟ್ ಆಗಿ ರಿಪ್ಲೈ ಮಾಡ್ತಾ ಇದ್ರೆ. ಆಕ್ಚುಲಿ ನಾನು ನೋಡಿದ್ದು ಎಂಗೇಜ್ಮೆಂಟ್ ದಿನಾನೇ ಫಸ್ಟ್. ಹಾಗಾದ್ರೆ ಎಲ್ಲೋ ಸಾರಿ ಹಾಕಿದ್ದ, ಎಲ್ಲೋ ಎಲ್ಲೋ ನೋಡ್ದಾಗ ಇಷ್ಟ ಆಯ್ತು. ನೋಡ್ದಾಗ ಫಸ್ಟ್ ಟೈಮ್ ನೋಡ್ದಾಗ ಇಷ್ಟ ಆಯ್ತು. ಓಕೆ, ಹೇಗಿರುತ್ತೆ ಲೈಫ್ ಗೆಟ್ ಮಾಡಕ್ ಆಗಲ್ಲ ಅಲ್ವಾ? ಬಟ್ ಓಕೆ, ಅಡ್ಜಸ್ಟ್ ಆಗ್ತಾ ಇರತ್ತೆ. ಯಾಕಂದ್ರೆ ನನಗೂ ನಿಮ್ಗೂ ಜನರೇಷನ್ ಗ್ಯಾಪ್ ಅಷ್ಟೊಂದಿಲ್ಲ. ಹೌದು ಅಲ್ವಾ? ಸೊ ಹಾಗಾಗಿ ನಂಗೆ ಅನ್ಸ್ತಾ ಇತ್ತು ಅಡ್ಜಸ್ಟ್ ಆಗ್ತಾಳೆ, ಬಟ್ ಟೈಮ್ ತಗೊಳತಾಳ ಅಂತ. ಆಗ್ಬಿಟ್ಟೆ ನಿನ್ ಕರ್ದೆ ನಾನು ನಿನ್ಗೆ ಭಾಷೆದ ಕುತ್ಕೊಂಡು ನನ್ನ ಜೊತೆ ಮಾತಾಡೋಣ, ನಿಮ್ಗೆ ಶೈನ್ ಫೀಲ್ ಆಗ್ತಾ ಇತ್ತು. ಆಮೇಲೆ ಓಕೆ ಬಿಡು ಏನಿಲ್ಲ, ನಾನಂತೂ ಫುಲ್ ಎದ್ಕೊಂಡ್ಬಿಟ್ಟಿದ್ದೆ, ಅಯ್ಯೋ ಹೇಗಪ್ಪ ಅಂತ. ಫಿನಿಶ್ ಆಯ್ತು. ಅಂದ್ರೆ ಇಬ್ರದ್ದು ಫಿನಿಶ್ ಆಗ್ತಾ ಬರ್ತಿದೆ. ವಿನ್ ಆಗೋ ಟೈ ಆಗುತ್ತೆ ಅನ್ಸುತ್ತೆ. ಹೌದು. ಟೈ ಆದ್ರೆ ಏನ್ ಮಾಡೋದು? ಟೈ ಆದ್ರೆ ಈಕ್ವಲ್, ನಿಮ್ಗೂ ಗಿಫ್ಟ್ ನನ್ಗೂ ಗಿಫ್ಟ್. ಓಕೆ ಓಕೆನಾ?
ಓಕೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ. ನಾನು ನಿಮ್ ಕರೆದ ಬನ್ನಿ ಬಾ ಅಷ್ಟೇ ಮಾತಾಡೋಣ ಅಂತ ನಾಳೆ ನಿಮ್ಗೆ ಶೈ ಫೀಲ್ ಆಗ್ತಿತ್ತು. ಆಮೇಲೆ ಓಕೆ ಫಸ್ಟ್ ಟೈಮ್ ಅಲ್ವಾ, ಯಾರು ಫಸ್ಟ್ ಟೈಮ್ ವ್ಯಕ್ತಿ ಜೊತೆ ಮಾತಾಡಿದಾಗ ಶೈ ಆಗುತ್ತೆ ಅನ್ಕೊಂಡು ಸುಮ್ಮನೆ ಆಗಿದ್ದೆ. ಚೆನ್ನಾಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್. ನಿಮ್ಗೂ ಸೇಮ್ ಕ್ವಶನ್. ನಾನು ಫಸ್ಟ್ ಟೈಮ್ ನೀನ್ ಯಾವಾಗ ನೋಡ್ದೆ, ನೋಡಿದ ತಕ್ಷಣ ನನ್ ಬಗ್ಗೆ ಏನ್ ಅನ್ಸುತ್ತೆ ನಂಗೆ? ಅದೇ ನಾನು ನೋಡಿದ್ದೆ ಫಸ್ಟ್. ಮಾತಾಡ್ತಾ ಪಾನಿಪುರಿ ಖಾಲಿನೇ ಮಾಡಿಬಿಟ್ವಿ. ಇನ್ನು ಲಾಸ್ಟ್ 5 ಈಕ್ವಲ್ ಆಗಿ ಬೇಕಿತ್ತು. ಮೇ ಬಿ ಇದು ಡ್ರಾ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ನೋಡೋಣ, ಲಾಸ್ಟ್ ಪೂರಿವರೆಗೂ ಚಾನ್ಸ್ ಇರುತ್ತೆ ಇಬ್ರಿಗೂ. ಒಂದು ಪೂರಿ ಮಿಕ್ಸಿದ್ರು ಅವ್ರು ವಿನ್ನೆ ಅಲ್ವಾ. ನಾನು ಅಷ್ಟೇ ನಿಮ್ಗೆ ಫಸ್ಟ್ ಟೈಮ್ ಆದ್ಮೇಲೆ ನೋಡಿದ್ದು. ನನ್ಗೂ ಎಂಗೇಜ್ಮೆಂಟ್ ಅಲ್ಲೇ ನನ್ಗೂ ಅದೇ ತರ ಒಪಿನಿಯನ್. ಏನಪ್ಪ ಇವ್ರು ನನ್ ಜೊತೆ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಹೇಗೆ ಅಂತ. ಆಮೇಲೆ ಸ್ವಲ್ಪ ಜನ ಹೇಳ್ತಿದ್ರು, ಇಲ್ಲ ತುಂಬಾ ಅವ್ರ ಫ್ರೆಂಡ್ಲಿ ಆಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲಾರ ಜೊತೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳ್ತಿದ್ರು. ಓಕೆ ಆಮೇಲೆ ಹೀಗೆ. ಬಟ್ ನಾನ್ ಮದ್ವೆಗ್ ಬಂದಾಗನು ಅಷ್ಟೇ, ನೀವು ಅಷ್ಟೇ ಚೆನ್ನಾಗಿ ಮಾತಾಡೋದು. ಆದ್ರೂ ನಾವು ಬೇಗ ಅಡ್ಜಸ್ಟ್ ಆದ್ವಿ ಅಲ್ಲ. ಅದೇ ಎಲ್ಲಾರು ಹೇಳ್ತಿದ್ರು, ಅವ್ರಿಬ್ರು ನೋಡು ಹೇಗಿದ್ದಾರೆ, ವಾರ್ಗಿರ್ತಿ ತರ ಇಲ್ವೇ ಇಲ್ಲ, ಫುಲ್ ಅಕ್ಕ ತಂಗಿ ತರ ಇದಾರೆ. ಸ್ಪೆಷಲಿ ನಂಗೆ ಎಷ್ಟೊಂದ್ ಜನ ಹೇಳಿದಾರೆ ಗೊತ್ತಾ. ಅಂದ್ರೆ ತುಂಬಾ ಕ್ಯಾಶುವಲ್ ಫ್ರೆಂಡ್ ಆಗಿ ಮಾತಾಡ್ತಾರೆ, ಬೇಗ ಅಡ್ಜಸ್ಟ್ ಆಗ್ತಾರೆ ಎಲ್ಲಾರ ಜೊತೆನು ಅಂತ ಹೇಳಿದಾರಪ್ಪ. ನನ್ಗೂ ಎಷ್ಟೋ ಕಮೆಂಟ್ಸ್ ಬಂದಿದೆ ಆತರ. ನಾನು ಆಕ್ಚುಲಿ ಇವತ್ತೇ ಕೇಳ್ಪಟ್ಟಿದ್ದೀನಿ, ಇವತ್ತು ಕೇಳಿದಾಗ ಖುಷಿ ಆಯ್ತು. ಇಬ್ರು ಖಾಲಿ ಮಾಡುವ ಬಂದ್ವಿ. ಕಷ್ಟಪಟ್ಟು ಯಾರು ತಿಂತಾರೆ ಅವ್ರು. ಓಕೆ, ಇನ್ನೊಂದಿದೆ, ಏನ್ ಕಷ್ಟಪಡ್ತಿರೋದು ಹೇಗೋ ತಿನ್ಕೊಂಡ್ ಬಿಡೋದು. ನಿಜವಾಗ್ಲೂ ನೀವು ಹೇಗೋ ಇಷ್ಟ, ನೀನು ಸ್ವಲ್ಪ ಜಾಸ್ತಿ ತನಿದ್ರು ತಿನ್ನಕ್ ಆಗ್ತಿರ್ಲಿಲ್ಲ. ಪ್ಲೇಟ್ ಖಾಲಿ ಮಾಡ್ಬಿಡೋಣ. ಪ್ಲೇಟ್ ಖಾಲಿ ಮಾಡ್ಬಿಟ್ಟು ಕ್ಯಾಮ್ರಾ ಕೊಡ್ತೀನಿ. ಓಕೆ, ಖಾರ ಜಾಸ್ತಿ. ಅಬ್ಬಾ ಸಾಕಾಯ್ತು. ನನ್ನಂತೂ ಪ್ಲೇಟ್ ಖಾಲಿ. ನಂದು ಕೂಡ. ನಾವು ಇಬ್ರು ಖಾಲಿ ಮಾಡ್ಬಿಟ್ಟಿದೀವಿ. ಟ್ಯಾಗ್ ಆಗಿದೆ ಈಗ. ಇವಾಗ ಹೇಳಿದ ಪ್ರಕಾರ ಇಬ್ರು ನಾನ್ ಶಾಪಿಂಗ್ ಕೊಡ್ತೀನಿ, ಕರ್ಕೊಂಡು ಹೋಗ್ತೀನಿ, ಅವರು 10 ಸಬ್ಸ್ಕ್ರೈಬರ್ಸ್ ಮಾಡ್ಕೊಡ್ತಾರೆ. ಸೊ ಈಗ ಚಾಲೆಂಜ್ ಇಬ್ರದ್ದು ಡ್ರಾ ಆಯಿತು. ಹರ್ಷಿತಾ ಕೂಡ ವಿನ್ ಆಯಿತು, ನಾನು ಕೂಡ ವಿನ್ ಆದೆ. ಹಾಗಾಗಿ ಚಾಲೆಂಜ್ ಪ್ರಕಾರ ನಾನೊಳಗೆ ಶಾಪಿಂಗ್ ಮಾಡಿಸ್ಬೇಕು, ಅವ್ಳು ನನಗೆ 10 ಸಬ್ಸ್ಕ್ರೈಬರ್ ಮಾಡಿಸ್ಬೇಕು. ಸರಿ, ಫಸ್ಟ್ ಶಾಪಿಂಗ್ ಹೋಗಿ ಬಂದುಬಿಡೋಣ, ಮತ್ತೆ ಮಳೆ ಶುರು ಆದರೆ ಕಷ್ಟ ಆಗುತ್ತಲ್ಲ ಹೋಗೋಕ್ಕೆ. ಸರಿ, ಹಾಗಾದರೆ ಶಾಪಿಂಗ್ ಹೋಗೋಣ ಅಂತ ಹೊರಟ್ವಿ. ಹರ್ಷಿತಾ ಔಟ್ ಸೈಡ್ ಸಬ್ಸ್ಕ್ರೈಬರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದು. ನೋಡೋಣ, ಅಲ್ಲೇ ಶಾಪಲ್ಲೇ ಯಾರಾದರೂ ಸಿಕ್ಕೋದು ಅಲ್ಲೇ ಮಾಡಿಸ್ತೀನಿ, ಇಲ್ಲ ಔಟ್ ಸೈಡ್ ಎಲ್ಲದು ಮಾಡಿಸ್ತೀನಿ ಆಚೆ ಕಡೆ ಅಂತ ಹೇಳಿದ್ಲು. ಸೊ ಹೊರಟ್ವಿ ನಾವು. ಇವತ್ತು ಒಂದು ಒಳ್ಳೆ ಶಾಪಿಗೆ ಹೋಗ್ತಾ ಇದ್ವಿ. ನೋಡಿ, ಬಂದೇ ಬಿಟ್ವಿ ನಾವು ಶಾಪಿಂಗ್ ಮಾಲ್ಗೆ. ಇದು ವೆಂಕಟೇಶ್ವರ ಶಾಪಿಂಗ್ ಟೆಕ್ಸ್ಟೈಲ್ ಅಂತ, ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ, ಮತ್ತು ಆಫರ್ ಕೂಡ ಇರುತ್ತೆ. ಮಕ್ಕಳು ಬಟ್ಟೆ ಎಲ್ಲ 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ನಮ್ಮ ಟಾಪ್ಸ್ ಎಲ್ಲ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ವುಮೆನ್ ಕಲೆಕ್ಷನ್, ಚಿಲ್ಡ್ರನ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಎಲ್ಲ ಥರನೂ ಇರುತ್ತೆ. ಒಂದೇ ಮಾಲಲ್ಲಿ ಎಲ್ಲ ಥರ ಶಾಪಿಂಗ್ ಮಾಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಚಿಲ್ಡ್ರನ್ಸ್ ಕಲೆಕ್ಷನ್ ಇರುತ್ತೆ. ಈಗ ಮಕ್ಕಳದೆಲ್ಲ ನೋಡ್ತಾ ಕೂತ್ಕೊಂಡ್ರೆ ನಮ್ಗೆ ಶಾಪಿಂಗ್ ಮಾಡೋಕ್ಕೆ ಟೈಮೇ ಇರಲ್ಲ. ಸರಿ, ಫಸ್ಟು ನಮ್ಮದು ಮುಗಿಸ್ಕೊಬಿಡೋಣ, ಅಷ್ಟೊತ್ತಾಗಿ ಶಾಪಿಂಗ್ ಮಾಡಿಸ್ಬಿಡೋಣ ಅಂತ ಫಸ್ಟ್ ಫ್ಲೋರಿಗೆ ಹೋದ್ವಿ. ಹರ್ಷಿತಾ ಶಾಪಿಂಗ್ ಅಂತ ಶುರು ಆಯಿತು. ನೋಡಿ, ಹರ್ಷಿತಾ ಶಾಪಿಂಗ್ ಮಾಡ್ತಾ ಇದ್ದಾಳೆ.
ಸೊ ಹರ್ಷಿತಾನು ಅಲ್ಲೇ ಸಬ್ಸ್ಕ್ರೈಬ್ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ನಿಮ್ಗೊಂದ್ಸಲ ತೋರಿಸ್ಬಿಡೋಣ ಅಂತ ನೋಡಿ. ಈಗ 477 ಇದೆ. ಎಲ್ಲ ಅವಳು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ಮೇಲೆ ಎಷ್ಟಾಗುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ಇನ್ನೊಬ್ರು ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದಾಳೆ. ಸೊ ಒಂದು ಕಂಪ್ಲೀಟ್ ಆಯಿತು ಸಕ್ಸಸ್ಫುಲ್ಲಿ. ಬನ್ನಿ ಈಗ ಇನ್ನೊಬ್ರು ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತಾರೆ ನೋಡೋಣ. ಇವ್ರದ್ದು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಯಿತು. ಸೂಪರ್ ಹರ್ಷಿತಾ, 2 ಕಂಪ್ಲೀಟ್ ಮಾಡಿಬಿಟ್ಟೆ. ಓಕೆ, ಈಗ ಸ್ವಲ್ಪ ನಾನು ಶಾಪಿಂಗ್ ಮಾಡೋಣ ಅಂತ ಡ್ರೆಸ್ಗಳೆಲ್ಲ ನೋಡ್ತಾ ಇದ್ದೆ. ಆಫೀಸ್ ವೇರ್ ಯಾವುದಾದ್ರೂ ಚೆನ್ನಾಗಿದೆಯಾ ಅಂತ. ಈಗ ನಾನು ಕಮಿಟ್ ಆಗಿರೋ ಥರ ಹರ್ಷಿತಾಗೆ ಶಾಪಿಂಗ್ ಮಾಡಿಸಿದ್ದೀನಿ. ಶಾಪಿಂಗೆಲ್ಲ ಆಯಿತು, ಬಿಲ್ ಕೂಡ ಆಯಿತು. ಈಗ ಹೊರಡ್ತಾ ಇದ್ದೀವಿ. ಸೊ ಶಾಪಿಂಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಬಿಟ್ಟು ಮಕ್ಳಿಗೆ ಏನಾದರೂ ತಿನ್ನಿಸಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಚಾಲೆಂಜ್ ಅಂತ. ಸೊ ಈಗ ಹರ್ಷಿತಾ ಚಾಲೆಂಜ್ಗೆ ಸ್ಟಾರ್ಟ್ ಆಗಿದೆ ಮತ್ತೆ. ಈಗ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದಾಳೆ. ಸೊ ಇನ್ನೊಂದು ಕಂಪ್ಲೀಟ್ ಆಯಿತು. ಅಲ್ಲಿ ಹರ್ಷಿತಾ ಹೇಳ್ತಾ ಇದ್ಲು, ಈ ಥರ ಚಾಲೆಂಜ್ ತೊಗೊಂಡಿದ್ದೀವಿ, ನಮ್ಮಿಬ್ಬರು ಡ್ರಾ ಆಗಿದೆ. ಅವ್ರದ್ದು ಕಮಿಟ್ಮೆಂಟ್ ಅಂದರೆ ಅವ್ರು ಕಮಿಟ್ ಆಗಿದ್ದು ಫಿಲ್ ಆಗಿದೆ. ನಾನೀಗ 10 ಸಬ್ಸ್ಕ್ರೈಬರ್ ಮಾಡಿಕೊಡ್ಬೇಕು ಅಂತ ಆ ಥರ ಹೇಳಿ ಪಾಪ ಎಲ್ಲರೂ ಕೈಲಿ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ಲು. ಇಲ್ಲಂತೂ 3 ಜನ ಆದರು ಒಟ್ಟಿಗೆ, ಅವರೊಬ್ಬರು ಇವರಿಬ್ಬರು 3 ಜನ ಮಾಡಿಕೊಟ್ರು. ನಾನಂತೂ ಹರ್ಷಿತಾ ಎಫರ್ಟ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಪಾಪ ಎಲ್ರಿಗೂ ಹೇಳಿ ಮಾಡಿಸ್ತಾ ಇದ್ಲು. ಪಬ್ಲಿಕ್ಕು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಈ ಥರ ಚಾನಲ್ ಇದೆ ಥರ ಚಾಲೆಂಜ್ ತೊಗೊಂಡಿದ್ವಿ, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದಾಗ ಪಾಪ ಮೊಬೈಲೆಲ್ಲ ಕೊಡ್ತಾಯಿದ್ರು, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು. ಇತ್ತೀಚೆಗೆ ಪಬ್ಲಿಕ್ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಈ ಥರ ಸೋಷಲ್ ಮೀಡಿಯಾಗೆಲ್ಲ. ಬಟ್ ನಾವು ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕು ಅಷ್ಟೇ. ಇದು ಫೈನಲ್ ಸಬ್ಸ್ಕ್ರೈಬರು. ಇಲ್ಲಿಗೆ ಹರ್ಷಿತಾ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡೋಣ ಬನ್ನಿ ಎಲ್ಲ ಕಂಪ್ಲೀಟ್ ಆದಮೇಲೆ ಎಷ್ಟು ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದಾಳೆ ಅಂತ. ಅವಳಿಗಂತೂ ಫುಲ್ ಖುಷಿನೇ ಆಗೋಯ್ತಪ್ಪ, ಫೈನಲಿ ಕಂಪ್ಲೀಟ್ ಆಯ್ತಲ್ಲ ಅಂತ. ಸೊ ನೋಡಿ 489 ಇದೆ. ಸೊ ಸ್ಟಾರ್ಟ್ ಮಾಡಿದಾಗ 477 ಇತ್ತು, ಈಗ 489 ಆಗಿದೆ. ಸೊ ಇದು ಶಾಪಿಂಗ್ ಮಾಡಿದ್ದ ಡ್ರೆಸ್ಗಳೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ವಿ. ಇದು ಚೆನ್ನಾಗಿತ್ತು, ಒಂಥರ ಸಿಂಪಲ್ಲಾಗಿ ಆಫೀಸ್ ವೇರ್ ಥರ. ಅದಕ್ಕೆ ಇದು ತೊಗೊಂಡಿದ್ದೀನಿ ಒಂದು. ಇದು ನಾನು ತೊಗೊಂಡಿರೋದು ಚೆನ್ನಾಗಿದೆ. ಪ್ಲಾಜೋ ಪ್ಯಾಂಟೆಲ್ಲ ತುಂಬ ಚೆನ್ನಾಗಿತ್ತು ಕಟ್ಟಿಂಗ್. ಸೇಮ್ ಕಲರ ಬೇರೆ ಕಲರ ಸೇಮ್ ಡಿಸೈನ್. ಇದು ಹರ್ಷಿತಾ ತೊಗೊಂಡಿದ್ದಾಳೆ. ಇಬ್ಬರು ಸೇಮ್ ತೊಗೊಂಡ್ವಿ. ಅದ್ರ ಫಂಕ್ಷನ್ ಹೋದಾಗ ಇಬ್ಬರು ಸೇಮ್ ಹಾಕ್ಕೊಳ್ಳೋಣ ಅಂದ್ಕೊಂಡು. ಸೊ ಈಗ ಈ ಟಾಪ್ ಹರ್ಷಿತಾ ಶಾಪ್ ತೊಗೊಂಡಿರೋದು, ಅಂದರೆ ಅವಳು ಹಾಕೊಳ್ಳೋಕ್ಕೆ.
ಓಕೆ ಫೈನಲಿ ನಾನು 10 ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದೀನಿ ಇವ್ರಿಗೆ, ಚಾಲೆಂಜಲ್ಲಿ ವಿನ್ ಆಗಿದ್ದೀನಿ. ಸಬ್ಸ್ಕ್ರೈಬರ್ ಅಂತೂ ಮಾಡಿಕೊಟ್ಟಿದ್ದಾಳೆ ಹರ್ಷಿತಾ. ಸೊ ನಾನು ಕೂಡ ಹರ್ಷಿತಾಗೆ ಶಾಪಿಂಗ್ ಮಾಡಿಸಿದ್ದೇನೆ, ನೀವೇ ನೋಡಿರ್ಬೋದು ನನ್ನ ವೀಡಿಯೋಲಿ. ಶಾಪಿಂಗ್ ಕೂಡ ತುಂಬ ಚೆನ್ನಾಗಾಯಿತು. ಸೊ ನೀವು ಕೂಡ ನನ್ನ ವೀಡಿಯೋ ನೋಡ್ತಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಗೆ ನಮ್ಮ ಪಾನಿಪುರಿ ಚಾಲೆಂಜ್ ಕಂಪ್ಲೀಟ್ ಆಯಿತು. ಮತ್ತು ನಾವೇನು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ವಿ ಅದು ಕೂಡ ಕಂಪ್ಲೀಟ್ ಆಯಿತು. ನಿಮಗೆ ಈ ವಿಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.